ಹಾಯ್ ಎಲ್ರಿಗೂ ಗುಡ್ ಆಫ್ಟರ್ನೂನ್. ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೇನೆ. 11 ದಿನದ ನಂತರ ವೀಡಿಯೋನ ಮಾಡ್ತಾ ಇದ್ದೇನೆ. ಯಾವುದೇ ವೀಡಿಯೋ ಮಾಡಿರಲಿಲ್ಲ. ನನಗೆ ಸ್ವಲ್ಪ ಹುಷಾರಿರಲಿಲ್ಲ, ಅಂದರೆ ಜ್ವರ ಬರ್ತಾಯಿತ್ತು. ಈಗಲೂ ಅಷ್ಟೇ ಕರೆಕ್ಟಾಗಿ ಆಗಲಿಲ್ಲ, ತಲೆಯೆಲ್ಲ ನೋಯ್ತಾ ಇದೆ. ಬಟ್ ಇವತ್ತು ಮನೆಯಲ್ಲಿ ಅಜ್ಜನ ಅಗೆಲಿದೆ, ಅಜ್ಜನಿಗೆ ಅಗೆಲು ಅಗೆಲು ಹಾಕುವ ಅಂತ ಅಂದ್ಕೊಂಡಿದ್ದಾರೆ. ಸೊ ಇಲ್ಲೆಲ್ಲ ಕ್ಲೀನ್ ಮಾಡಿದೆವು. ಮನುಷ್ಯ ಕೂಡ ತುಂಬಾ ಹೆಲ್ಪ್ ಮಾಡಿದ್ಲು. ಇಲ್ಲೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ಇಲ್ಲ ಅಗೆಲಿಗೆ ಏನೆಲ್ಲ ಬೇಕು ನೋಡಿ ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇವೆ. ಹಾಗೆ ನನ್ನದು ಸ್ನಾನ ಮುಗಿಸಿ ಆಯಿತು. ಇನ್ನು ಅಲ್ಲಿ ನೋಡಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೇವೆ. ಸೊ ಅಲ್ಲೇ ನಾನು ಯಾವಾಗಲೂ ಅಡಿಗೆ ಪ್ರಿಪ್ರೇಷನ್ ಮಾಡ್ತೇನೆ. ಮೋನಿಶಾ ಒಳಗಡೆ ಇದ್ದಾಳೆ, ಸ್ವಲ್ಪ ಮಲ್ಕೊಂಡಿದ್ದಾಳೆ. ಅವಳಿಗೂ ಅಷ್ಟೇ ನನ್ನ ವೈರಲ್ ಜ್ವರ ಆಗಿರೋದ್ರಿಂದ ಅವಳಿಗೂ ಸ್ವಲ್ಪ ಬರೋ ಲಕ್ಷಣ ಇದೆ. ಇವತ್ತು ಸ್ವಲ್ಪ ಹುಷಾರಿಲ್ಲ ಅವಳಿಗೆ ಕೂಡ. ಸೊ ಇವ್ರದ್ದು ಸ್ನಾನ ಆಯಿತು. ಅಂಡ ಇಲ್ಲಿ ಬಲ್ಬ್ ಹಾಕಿ ನಾವು ಈ ರೀತಿ ಕೆಲಸ ಮಾಡ್ತಾಯಿದ್ದೇವೆ. ಮೋನಿಶಾ ಬಲ್ಬ್ ಹಾಕಿರುವಂಥದ್ದು ಹೇಳ್ತಾ ಇದ್ದಾಳೆ, ನಾನು ಹಾಕಿದ್ದು ಅಂತ. ಇಲ್ಲಿ ಮೆಣಸು ಹಾಗೆ ಎಲ್ಲ ವಸ್ತುಗಳು ಇಲ್ಲೇ ಇವೆ. ಜ್ವರ ಬಂದು ಮುಖ ಎಲ್ಲ ಚೇಂಜ್ ಆಗಿದೆ. ಕಟ್ ಮಾಡ್ತಾ ಇದ್ದಾನೆ. ಹಾಗೆ ಇಲ್ಲಿ ಬಂಗುಡೆ ರೆಡಿ ಮಾಡಿ ಇಟ್ಟೆ. ಇನ್ನೂ ಕ್ಲೀನ್ ಮಾಡಬೇಕಷ್ಟೆ. ನಾನು ಇದನ್ನು ತೊಳೆದಿಡಲಿಲ್ಲ, ಜಸ್ಟ್ ಮಾಡಿಟ್ಟಿದ್ದೇನೆ ಅಷ್ಟೇ. ಸೊ ಇಲ್ಲಿ ಮನುಷ್ಯನ ಕೆಲಸ ಯಾವಾಗಲೂ ಮಾಡುವಂತಹದ್ದು. ಸೊ ಇಲ್ಲಿ ರೆಡಿ ಆಗ್ತಾ ಇದೆ. ಇನ್ನೂ ಕೂಡ ಆಗಲಿಲ್ಲ. ಆಗಲೇ ತೋರಿಸಿದ ಮೀನು ಈ ರೀತಿ ಇದೆ. ಈಗ ಬೆಂಕಿ ಕೂಡ ಹಾಕಿದ್ದಾಳೆ, ಮೋನಿಶಾ ಹಾಕಿರಲಿ. ಇಲ್ಲಿ ಬಸಳೆ ಮತ್ತು ಹುರುಳಿ ಪದಾರ್ಥ ಇದೆ. ಹಾಗೆ ಇಲ್ಲಿ ಎಗ್ ಇದೆ. ಸೊ ಇಲ್ಲಿ ಪದಾರ್ಥ ಒಂದು ಆಯಿತು, ಪದಾರ್ಥ. ಹಾಗೆ ಇವರು ಕೋಳಿ ರೆಡಿ ಮಾಡಿ ಇಟ್ಕೊಂಡು ಬಂದರು. ಸೊ ಅನ್ನ ರೆಡಿ ಆಯಿತು. ಈ ರೀತಿ ಆಯಿತು ನೋಡಿ, ಎಷ್ಟು ಕ್ಲೀನ್ ಇತ್ತಲ್ವಾ. ಈಗ ಈ ರೀತಿ ಎಲ್ಲ ಕೆಲಸ ಮುಗಿತಾ ಬಂತು. ಸೊ 7 ಗಂಟೆ ಆಗುವಾಗ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಈಗ 5 ಗಂಟೆ ಆಯಿತು. ಸೊ ಮನುಷ್ಯ ನೋಡ್ಕೊಂಡು ಬಂದು ಕಾಣ್ತದೆ. ಸೊ 5 ಗಂಟೆ ಆಯಿತು. 7 ಗಂಟೆ ಆಗುವಾಗ ಅಷ್ಟೊತ್ತಿಗೆ ಆಗ್ತದೆ. ಯಾಕಂದರೆ ಇನ್ನೂ ನಾನು ಕೋಳಿ ಪದಾರ್ಥ ಮಾಡಬೇಕಷ್ಟೆ. ಸೊ ಆದರೆ ಕೋಳಿ ಪದಾರ್ಥ ಯಾವ ರೀತಿ ಮಾಡ್ತೇನೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಕೆಲಸ ಎಲ್ಲ ಮುಗಿದ ನಂತರ ಮತ್ತೆ ಹೋಗಿ ಸ್ನಾನ ಮಾಡಿಕೊಂಡು ಬಂದೆ. ಸೊ ಎಲ್ಲನೂ ರೆಡಿ ಆಯಿತು. ಸೊ ಇನ್ನೀಗ ಬಡಿಸೋದು ಅಜ್ಜನಿಗೆ. ಸೊ ಸ್ವಲ್ಪ ಇಲ್ಲೆಲ್ಲ ರೆಡಿಯಾಗಿ ಇಟ್ಟಿದ್ದಾನೆ. ಚಿಕನ್ ಪದಾರ್ಥ ಕೂಡ ರೆಡಿ ಇದೆ. ಅದನ್ನು ನಾನು ಆಗಲೇ ಹೇಳಿದೆ ನಿಮಗೆ, ನಾನು ಆದರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ. ಬಟ್ ಶೇರ್ ಮಾಡಲಿಲ್ಲ, ಯಾಕಂದರೆ ಒಮ್ಮೆ ಕರೆಂಟ್ ಹೋಯಿತು. ಸೊ ಎಲ್ಲನೂ ನಾನು ಬಿಡಿಸಿ ಹೇಳಬೇಕಾಗ್ತದೆ. ಅದಕ್ಕಾಗಿ ಶೇರ್ ಮಾಡಲಿಲ್ಲ. ಪದಾರ್ಥ ಮಾಡಿದೆ, ಮತ್ತು ಕರೆಂಟ್ ಹೋದರೆ ಕಷ್ಟ ಅಂಥೇಳಿ. ಸೊ ನೋಡೋಣ ಹೇಗೆ ಅಜ್ಜನಿಗೆ ನಾವು ಅಗೆಲನ್ನು ಹಾಕ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ, ನನಗೆ ವಾಯ್ಸ್ ನಂದು ಸಣ್ಣದು ಕೇಳಿಸ್ತಾ ಇರ್ಬೋದು ನಿಮಗೆ, ಯಾಕಂದರೆ ನನಗೆ ಶೀತ ಆಗಿ ಇಲ್ಲಿ ನೆಗಡಿಯಾಗಿ ವಾಯ್ಸ್ ಕರೆಕ್ಟಾಗಿ ಬರ್ತಾಯಿಲ್ಲ. ಸೊ ಲಿಟ್ರಲಿ ಕೇಳಿಸ್ತಾ ಇದೆ ನಿಮಗೆ ಸ್ವಲ್ಪ ಅಂತೇಳಿ. ಸೊ
ಆಯಿತು, ಇವತ್ತಿನ ಕೆಲಸ ಮುಗೀತು. ನೋಡಿ, ನಾವು ಈ ರೀತಿ ರೆಡಿ ಮಾಡಿದ್ವಿ. ಇಲ್ಲಿ ಇವರು ದೀಪ ಇಡೋದಕ್ಕಂತ ರೆಡಿ ಮಾಡ್ತಾಯಿದ್ದಾರೆ. ಇದರಲ್ಲಿ ಏನೇನಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡೋದಿಲ್ಲ, ಹೇಳೋದಿಲ್ಲ ಏನೇನಿದೆ ಅಂತ. ನಿಮಗೆ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಆಲ್ರೆಡಿ ನಾನು ಆಗಲೇ ಏನೆಲ್ಲ ಪದಾರ್ಥ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಾನೆ. ಜಾಸ್ತಿ ಏನಿಲ್ಲ, ಅಜ್ಜನಿಗೆ ಯಾವುದು ಇಷ್ಟವಾಗುತ್ತೋ ಆ ವಸ್ತುಗಳನ್ನು ಎಲ್ಲ ಇಟ್ಟಿದ್ದೇವೆ ಇಲ್ಲಿ. ಇನ್ನೆದ್ದು ಪಾತ್ರ ನೋಡಿ, ಬಬಲ್ಸ್ ಬರ್ತಾನೆ, ಬಬಲ್ಸ್ ಮಳೆ ಬರುವ ಹಾಗೆ ಉಂಟು. ಅಲ್ಲಿ ಇವರು ಸುಸ್ತಾಗ್ತಾ ಉಂಟು, ಜ್ವರ ಬರ್ತಾ ಉಂಟು, ಕೈ ಕಾಲು ನೋಡಿ ನಡುಗ್ತಾ ಉಂಟು ಕೈ. ಹೌದು, ತೊಳೆಯೋದು ಇಡ್ಲಿಕ್ಕೆ ಗೊತ್ತಿಲ್ಲ. ನಿನ್ನೆ ರಾತ್ರಿ ತೊಳೆಯಲಿಕ್ಕೆ ಆಗಲಿಲ್ಲ ನನಗೆ, ತುಂಬ ಸುಸ್ತಾಗ್ತಿತ್ತು. ಹಾಗೆ ಮಲಗಿ ಈಗ ಸ್ವಲ್ಪ ನಿದ್ದೆ ಎಲ್ಲ ಮಾಡಿ ಈಗ ಗಂಟೆ ಸುಮಾರು 4 ಆಗ್ತಾ ಬಂತು. ಈಗ ಪಾತ್ರೆ ತೊಳಿಲಿಕ್ಕೆ ಅಂತ ಕೂತ್ಕೊಂಡೆ. ಇದು ಮನುಷ್ಯ ಎಲ್ಲ ತೊಳೆದ್ರೆ ಸರಿಯಾಗೋದಿಲ್ಲ, ನಾನೇ ತೊಳೆದಿಡಬೇಕು ಅಂತೇಳಿ. ನಾನು ಸರಿ ತೊಳೆಯೋದಿಲ್ಲ ಹೇಳುದ ನೀವು? ಅಲ್ಲ, ಅದು ನೀನು ತೊಳೆದ್ರೆ ಸರಿಯಾಗಲಿಕ್ಕಿಲ್ಲ, ಅದು ಮಸಿ ಇದ್ದದಲ್ಲ, ಅದು ನಿಂಗೆ ಆಗಲಿಕ್ಕೆ ಸಹ ಇಲ್ಲ. ಇದನ್ನೆಲ್ಲ ನೀನು ತೊಳಿತೀಯ ನೋಡಿ, ಇದು ಹೇಗೆ ಉಂಟು ಈಗ? ಓ, ಇದೆಲ್ಲ ನೀನು ತೊಳಿಲಿಕ್ಕೆ ಉಂಟಾ? ಈ ರೀತಿ ಇದೆ. ಕಾಡಿಗೆ. ಹೌದು, ಕಾಡಿಗೆ ಇಡಬೇಕಾ? ಬೇಡ, ಒಂದು ಸ್ವಲ್ಪ ಇಡುವ. ಬೇಡ, ಚಂದ ಕಾಣ್ತದೆ ಈಗ. ಸಾಕು, ಇಲ್ಲಿಗೆ ನಾವು ವಿಡಿಯೋ ಎಂಡ್ ಮಾಡ್ತೇವೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಟೇಕ್ ಕೇರ್, ಬಾಯ್.